ಎಲ್ಲರಿಗೂ ನಮಸ್ಕಾರ. ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ನಿಪ್ಪಟ್ಟು ಮಾಡೋದು ಹೇಗೆ ನೋಡೋಣ. ಒಂದು ಬಟ್ಲು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ 1-2 ಸ್ಪೂನ್ ಆಗೋವಷ್ಟು ಹುರಿಗಡಲೆ, 1-2 ಸ್ಪೂನ್ ಆಗೋವಷ್ಟು ಕಡಲೆ ಬೀಜ, ಇದನ್ನು ಹುರಿದು ನಾನು ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 5-6 ತೊಗೊಂಡು ನಾನು ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ದಪ್ಪನಾಗಿ ನಾವು ಮಿಕ್ಸಿ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಕರಿಬೇವು, ಇಂಗು, ಎಳ್ಳು, 1 ಸ್ಪೂನ್ ಆಗೋವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. 1 ಸ್ಪೂನು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡು ನಾನು ಇದು ಮಿಕ್ಸಿ ಮಾಡಿದ್ನಲ್ಲ, ಇದರಲ್ಲಿ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿದ್ದು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಶೇಂಗಾ ಕಾಳು ಒಂದು ಸ್ವಲ್ಪನ ದಪ್ಪ ನಾವು ಮಿಕ್ಸಿ ಮಾಡಿ ತೆಗಿಬೇಕು. ಆನು ಆಫ್ ಮಾಡ್ಕೊಂಡು ತೆಗೆದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾವು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಮತ್ತು ಇದ್ರ ಜೊತೆಗೆ ಚಿಲ್ಲಿ ಪ್ಲಸ್ಸನ್ನು ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ಕೊಳ್ಳೋಣ. ನಂತರ ಕರಿಬೇವು ಕೂಡ ಹಾಕ್ಕೊಳ್ಳೋಣ. ಕರಿಬೇವು ಸ್ವಲ್ಪ ದಪ್ಪನಾಗಿದ್ದರೆ ಚೆನ್ನಾಗಿರುತ್ತೆ. ಇದನ್ನು ನಾನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ನೋಡಿ ಇಷ್ಟಾದರೆ ಸಾಕು. ಇಷ್ಟಪ್ಪ ಇದ್ದರೆ ಸಾಕಾಗುತ್ತೆ. ನಾವು ಇದಕ್ಕೆ 1 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಂತರ ಇದು ರುಬ್ಬಿದ್ದನ್ನು ಹಾಕ್ಕೊಳ್ಳೋಣ. ಹಿಂಗನ್ನು ಹಾಕ್ಕೊಳ್ಳೋಣ. ಎಳ್ಳು ತೊಗೊಂಡಿದ್ವಲ್ಲ ಎಳ್ಳನ್ನು ಕೂಡ ಹಾಕ್ಕೊಳ್ಳೋಣ. ಇವೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಅರ್ಧ ಸೌಟು ನಾವು ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಕಾಶಿ ಹಾಕ್ಕೊಳೋದ್ರಿಂದ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ಇದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಉಂಡೆ ಆಗಬೇಕು. ಈ ಥರ ಉಂಡೆ ಆಗೋದ್ರಿಂದ ಚೆನ್ನಾಗಿ ಬರುತ್ತೆ. ಎಲ್ಲ ರಾಸ ಆಗುತ್ತಲ್ಲ, ಚೆನ್ನಾಗಿ ಬರುತ್ತೆ. ನಾವು ಇದಕ್ಕೆ ಕುದಿಯೋ ನೀರನ್ನು ಹಾಕ್ಕೋಬೇಕು. ಕುದಿಯೋ ನೀರನ್ನು ಹಾಕ್ಕೊಂಡ್ರೆ ನಿಪ್ಪಟ್ಟು ಒಡೆಯೋಲ್ಲ. ನೋಡಿ, ಇದು ಕುದಿಸಿದ್ದೀನಿ. ಇವಾಗ ಈ ನೀರನ್ನು ನಾನು ಕುದಿಸಿದ್ದೀನಿ. ಈ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ನಾವು. ಆಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೋಬೋದು. ನೀವು ಸ್ವಲ್ಪ ತಣ್ಣೀರು ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಜಿಗಿಗೋಸ್ಕರ ನಾವು ಬಿಸಿ ನೀರು, ಕುದಿಸಿದ ನೀರನ್ನು ಹಾಕ್ಕೋಬೇಕು.
ನೋಡಿ ಇವಾಗ ಈ ಥರ ನಾದ್ಕೋಬೇಕು. ಈ ಥರ ನಾದ್ಕೊಂಡು ನಾವು ಉತ್ಕೊಂಡು ಶೇಪ್ ಮಾಡ್ಕೊಳ್ಳೋಣ. ಇದು ಎಣ್ಣೆ ಕವರು ಇಷ್ಟಿಷ್ಟು ತೊಗೊಂಡು ಉತ್ಕೋಬೇಕು. ಈಗ ಉತ್ಕೊಳ್ಳೋಣ. ನೋಡಿ ಈ ಥರ ಉತ್ಕೋಬೇಕು. ಉತ್ಕೊಂಡು ನಾವು ಇದು ಮುಚ್ಚಣಿಕೆ ಇರುತ್ತಲ್ಲ, ಈ ಮುಚ್ಚಣಿಕೆಯಿಂದ ಸೇಪ್ ಮಾಡ್ಕೋಬೇಕು ಈ ಥರ. ಈ ಥರ ಸೇಪ್ ಮಾಡಿಕೊಂಡು ಸೈಡಿಂದ ಇರುತ್ತಲ್ಲ ಇದನ್ನು ತಗೊಳ್ಳೋಣ. ಈ ರೀತಿ ನಾವು ಮುಚ್ಚಳಿಕೆಯಿಂದ ಈ ಥರ ಸೇಪ್ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ. ಈಗ ಬರಲಿಲ್ಲ ಅಂದರೆ ಪ್ಲಾಸ್ಟಿಕ್ಕಿಂದ ಸ್ವಲ್ಪ ಬಗ್ಸ್ಕೊಂಡು ತಕ್ಕೋಬೇಕು ನಾವು. ಈಗ ಇದನ್ನು ಸ್ವಲ್ಪ ಗುಳ್ಳಿ ನಿಂತಿದೆ, ಈಗ ಅದನ್ನು ತಿರುವಾಕೊಳ್ಳೋಣ. ನೋಡಿ ಈ ರೀತಿ ತಿರುವಾಕೋಬೇಕು. ನಿಧಾನಕ್ಕೆ ತಿರುವಾಕೋಬೇಕು. ನೋಡಿ ಇವಾಗ ಇದು ಆಗಿದೆ, ತಕ್ಕೊಳ್ಳೋಣ. ಈ ರೀತಿ ನಾವು ಕರ್ಕೋಬೇಕು. ಇದು ನಿಪ್ಪಟ್ಟು ಕ್ರಿಸ್ಪಿ ಬರಬೇಕು, ಆ ರೀತಿ ಕರ್ಕೋಬೇಕು. ಈಗ ಇನ್ನೊಂದು ರೌಂಡನ್ನು ಹಾಕೋಣ. ನೋಡಿ ನಿಪ್ಪಟ್ಟು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ನಿಪ್ಪಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ನೋಡಿ ಒಂದು ಮುರಿದು ತೋರಿಸ್ತೀನಿ. ಈ ಥರ ಗರಿ ಗರಿಯಾಗಿ ಬರಬೇಕು. ಈ ಥರ ಗರಿ ಗರಿಯಾಗಿ ಬಂದರೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.